ಅಂಬಿಕೆಯನ್ನು ಸಂಹರಿಸಿ ಬರುತ್ತೇನೆ ಎಂದು ಹೋದ ನಮ್ಮ ಚಂಡಾಚಾಮುಂಡರು ಇದುವರೆಗೂ ಬರಲೇ ಇಲ್ಲ. ಕಾರಣವೇನು? ಈ ದಿವಸ ನಮ್ಮ ಚಂಡಾಚಾಮುಂಡರು ಆ ಆದಿಶಕ್ತಿಯನ್ನು ಸಂಹರಿಸಿಯೇ ಇರಬಹುದು. ಅದಕ್ಕಾಗಿ ಇಷ್ಟು ಹೊತ್ತಾಗಿರಬಹುದು. ಇರಲಿ, ನಿಧಾನವಾಗಿಯೇ ಬರಲಿ. ಜೈವಾಗಲಿ ಮಹಾಪ್ರಭು. ಯಾರದು? ಮಕ್ಕಳ ಯಾರು ಯಾರು? ನಾವು ಚಾರನೆ. ಸಮಾಚಾರವೇನು? ಸಮಾಚಾರ ಇನ್ನೇನಪ್ಪ? ಏನು? ನಮ್ಮ ಚಂಡಾಚಾಮುಂಡರ ಸಮಾಚಾರ. ಹಾಗಾದರೆ ನಮ್ಮ ಚಂಡಾಚಾಮುಂಡರು ಆ ಅಂಬಿಕೆಯನ್ನು ಸಂಹರಿಸಿದ್ರು ತಾನೆ? ಅಷ್ಟೊಂದು ಪರಾಕ್ರಮದಿಂದ ಹೋರಾಡಿದರೆ ಅಲ್ಲ, ನಮ್ಮ ಚಂಡಾಚಾಮುಂಡರೆಂದರೇನು ಸಾಮಾನ್ಯ? ಅಷ್ಟೊಂದು ಪರಾಕ್ರಮದಿಂದ ಸರಿ, ಮುಂದೇನಾಯ್ತು? ಮುಂದಿನೇನಪ್ಪ? ಅದೇ ಅಮ್ಮಗೆ ಕಟ್ಟಿ ಏನು? ಬೆಲ್ಲು ಏನು? ಆಮೇಲೆ ಇಟ್ಟುತ್ತಾಯ್ತಲ್ಲ ಅಂಬ ಏನು? ಅದು ನಿಂಗೆ ಮನುಷ್ಯಣ್ಣ ಅಷ್ಟೊಂದು ಪರಾಕ್ರಮದಿಂದ ಹೋರಾಡಿದರೆ ಬಿಡೋ ನೀನು. ಏನು? ನಮ್ಮ ಚಂಡಾಚಾಮುಂಡರು ಆ ಅಂಬಿಕೆಯಿಂದ ಮೃತ. ಅಯ್ಯೋ ವಿಧಿ, ಎಂತಹ ಅನರ್ಥವಾಯಿತು. ಜಗದೀಶ, ಇವಳ ಪರಾಕ್ರಮವನ್ನು ನೋಡಿದರೆ ನಮ್ಮ ವಂಶವನ್ನೇ ನಾಶ ಮಾಡುವಳೆಂದು ಕಾಣಬರುತ್ತಿದೆಯಲ್ಲ. ಅಯ್ಯೋ, ಎಂತಹ ಕಷ್ಟಕ್ಕೆ ಸಿಲುಕಿದರು. ಇರಲಿ, ಇಲ್ಲವಾ ಚಾರನೆ, ನಮ್ಮ ಮಹಿಷಾವತಿಯ ಅರಸು ಮಹಿಷಾಸುರನನ್ನು ಬರೆದರು. ಅನ್ನೇ ಕಳ್ಸಿದ್ರೆ ಬೇಡ ಮಾದೆ, ನಾವಿಬ್ರು ಹೋಗಿದ್ರಿ ಎಲ್ಲ ನಡೆಯುತ್ತೆ. ಅಯ್ಯಪ್ಪ ನಮಗ್ ಕಳ್ಸಂಗೆ ಇಲ್ಲ. ಆ ಕ್ವಾಣ ಎಲ್ ಮನೆಗೆ ಐತ ಬರೋ ಬಾ ಬಾರೋ ಬಾರೋ ಮೀಸೆ ಕದ್ರ ಎಂಡ ಕುಡಿಯಾಕ ಹೋಗಣ.
ಅದ್ರಾಗೆ ಕೆಸರ ಮನಿಗೈತೆ ಹಿಡ್ಕೊಂಬರ ನಡಿ. ಸಿರಾ ದೊಡ್ಡ ಕೆರೆ ಮನೆಗೆ ಬಾರೋ ಹೊಡ್ಕೊಂಬರೋದ್ ಲೇಟ್ ಅಲ್ಲಿ ಹೋಗೈತೆ ಐತಂತೆ. ಹಂಗೇನು ಕಾಮಗಾನಹಳ್ಳಿ ಕೆರೆಯ ಗುಡುಕ್ದೆ. ಯಪ್ಪ ನೀನು ಅಲ್ಲಿ ಬೊಮ್ಮಸಂದ್ರಕ್ಕೆ ಹೋಗಿದ್ದು ಹೋಗಿದ್ದೆ. ಅಲ್ಲೆಲ್ಲಿ ಕಾಣಲಿಲ್ಲ. ಸಿರಾಜ್ ಕೆರೆ ಆಗಿರ್ಬೇಕು. ದೊಡ್ಡ ಕೆರೆ ಅದು, ಅದಕ್ಕೆ ಸಾಕಾಗಲ್ಲ ಸಣ್ಣ ಕೆರೆ. ಸ್ವಾಮಿ ಕಟ್ಟೆಗಳು ನೀರು ಮುಗ್ದವೆ. ಹಾ ಯಪ್ಪ ಒಂದು ಹುಡುಗಿ ನೋಡು, ಅಯ್ಯಪ್ಪ ಒಂದು ಹುಡುಗಿ ನೋಡು, ಅಯ್ಯಪ್ಪ ಒಂದು ಹುಡುಗಿ ನೋಡು, ಬರೇ ಹುಡುಗಿ ನೋಡ್ಬೇಡ ಯಪ್ಪ, ಬಿಡ ಹುಡುಗಿ ಬಿಡಬೇಡ ಯಪ್ಪ, ಅಯ್ಯಪ್ಪ ಮಲ್ಗೆ ಮಾಡು, ನನಗೆ ಯಪ್ಪ ಮಲ್ಗೆ ಮಾಡು, ಮೈಸೂರು ಹುಡುಗಿ ಬೇಡ ಕಾಣ ಯಪ್ಪ, ಮೈಸೂರು ಹುಡುಗಿ ಬೇಡ ಕಾಣ ಯಪ್ಪ, ಬೆಂಗಳೂರು ಹುಡುಗಿ ಇಲ್ಲಿ ಕಾಣೋ ಯಪ್ಪ, ಯಪ್ಪ ಬೆಂಗಳೂರು ಹುಡುಗಿ ಬ್ಯಾಡ ಯಪ್ಪ, ಅಲ್ಲೇ ಹುಡುಗಿ ಸಾಕು ಯಪ್ಪ ಒಂದು ಮಾಡು, ಯಪ್ಪ ಒಂದು ಮಾಡು. ಅಸುರನ ಪರವಚಿನಿವ वैष्मावती अरस महिषासुर महाराज की, महिषासुर महाराज की। ಹತ್ತದೆ ಕುಂಬಿ ಕುಂಭಾಗಗಳ ಮೇಲೊಮ್ಮ ತುಂಬವು ಹಾರಿ ತೂಗುತ್ತಲಿಹುದೇ, ಗಗನ ಪಾತಾಳ ಲೋಕದಲ್ಲಿರುವ ಸಮಸ್ತ ಭೂತಕೋಟಿ ಎನಗೆ ಮಡಿಯತಿಹುದೇ. ಜೈ ಹೈ ಮಹಿಷಾಸುರ, ಜೈ ಹೈ ಮಹಿಷಾಸುರ, ಎನ ದೇವ ಗುರುವು ಎನ್ನ ಕೊಂಡಾಳತಿಯಾನೆ. ನಾನೇ ನಾನೀ ಅಷ್ಟೈಶ್ವರ್ಯವಗಳ ಸಾಧಿಸಿ ಬಳೆ, ನಾನು ನನ್ನ ಬಂಧು ಇತರರ ಘನತೆಯಗಳ ಕಾಡು, ನನ್ನ ಕೀರ್ತಿ ಒಂದಾಗಿ ಹಾಗೆ
ನರ್ತಕಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಈ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಈ ಮೂರು ಲೋಕಗಳು ತಲ್ಲಣಿಸಿ ತರಗಲಗಳತ್ತ ಓಡುವುದು. ಹಾಗೂ ಸುರರುಗಳು ಬೀಳುವುದು ಕಾಣದೆ ಓಡಿ ಹೋಗುವರು. ಇನ್ನು ಈ ತ್ರಿಭುವನದಲ್ಲಿ ಈ ಮನುಷ್ಯನಿಗೆ ಧೀರನಾರಾದರೂ ಇರುವರು ಇಲ್ಲ. ಇನ್ನು ಈ ನನ್ನ ಈ ಭೂಮಿಯು ಕುಸಿಯುವುದು. ಈ ಮನುಷ್ಯನೇ ತ್ರಿಭುವನಕ್ಕೆ ಧೀರನು, ಈ ಮನುಷ್ಯನೇ ಶೂರನು, ಈ ಮನುಷ್ಯನೇ ಅಂಗಾಣಿಂಗ ಹಿಡ್ಕೊಂಬಿಟ್ಟು ಜೈವಾಗ್ಲಿ ಮಹಾಪ್ರಭು. ಸರಿಯಾಗಿ ಕುಡ್ದೈತಿ ನೀರ ಹೊಡೆ ಸಮಾಚಾರ ಸಮಾಚಾರ ಏನಪ್ಪ? ನಿಮ್ಮ ಹಳಿಯನಾದ ಮಹಾರಾಜರು ಹೊರಗೆಂದ ಬರ ಹೇಳಿದರು. ನಮ್ಮ ರುದ್ರಾಸುರನು ನಮ್ಮನ್ನು ತೊರೆಯಿಂದ ಕಾರಣೇನಿಲ್ಲ. ಯಾರೋ ಹೇಳಲಪ್ಪ ಬಡ ಬಡಿಸಬೇಡಿ, ಸುಮ್ಮನೆ ಬದುಕಿದ್ರೋ ಇಲ್ಲವೋ? ನಾನು ಹೇಳಲಪ್ಪ. ನಾನು ಹೇಳ್ತೀನಿ ನಡಿಯಪ್ಪ ಜನ. ಪ್ರಭು, ಯಾರೋ ಆದಿಶಕ್ತಿ ಎಂಬ ಸ್ತ್ರೀಯಳು ನಮ್ಮ ಉದ್ಯಾನವನಕ್ಕೆ ಬಂದು ವರವನ್ನೆಲ್ಲ ಸಮರ್ಪಿಸಿ ಸುಗ್ರೀವ ಚಾಮುಂಡ
ಎಲ್ಲರೂ ಸಮಸ್ಯೆ ನಮ್ಮ ಹುಡುಗ ನನ್ನ ಮಾತು ನಿಜವೇನು ಹೇಳು? ಅದಕ್ಕಾಗಿ ನಿಮ್ಮ ಮಹಾರಾಜ ಹೌದೇ? ಹೌದೇ? ಇದು ನಾನೀಗಲೇ ಬರಬಲ್ಲೆ. ಪೀಠವನ್ನಂತ ಅಲಂಕರಿಸಿ ಭಾವ ನಿನಗೆ ಮಂಗಳವಾದ. ನನ್ನನ್ನು ಇಷ್ಟು ಕಾತರವಾಗಿ ಕರೆಯಲು ಕಾರಣವೇ? ಭಾವ ನಿನಗೊದಗಿ ಬಂದಿರುವ ಅಂತಹ ವಿಪತ್ತೇನಾದರೂ ಇದ್ದಲ್ಲಿ ಜಾಗೃತಿಯಾಗಿ ನನ್ನನ್ನು ನಿಲ್ಲಿಸು. ಭಾವ ಯಾವ ಆದಿಶಕ್ತಿ ಎಂಬ ಸ್ತ್ರೀಯಳು ನಮ್ಮ ಉದ್ಯಾನವನಕ್ಕೆ ಮತ್ತು ಘನ ಪರಾಕ್ರಮಿಯಾದ ಸುಗ್ರೀವ, ಚಂಡ, ಚಾಮುಂಡ ಮೊದಲಾದವರನ್ನೆಲ್ಲ ಸಂಹರಿಸಿ ಅದಕ್ಕಾಗಿಯೇ ನಿಮ್ಮನ್ನು ಅದಕ್ಕಾಗಿಯೇ ನಾನೀಗಲೇ ಹೋಗಿ ಆ ದುರಾತ್ಮಳಾದ ಸ್ತ್ರೀಗಳನ್ನು ಅವಳಿಗೆ ಬೆಂಬಲವಾಗಿ ಬಂದಿರುವ ಸುರರುಗಳನ್ನು ಸೂರ್ಯ ಮಾಡಿ ಬರುವೆ. ನಾನು ಬರುವವರೆಗೂ ನನ್ನ ಅಳಿಯನ ಸಾಮಾನ್ಯದವನ ಈ ಮೈಸೂರ ಅಳಿಯನ ಸಾಮಾನ್ಯದವನ ಬಲ ರಕ್ತದ ಬಲ ಏನು ಹೋಗುವುದು ಬೇಡ. ನಾನೇ ಹೋಗಿ ಆ ಮದೊಂದಳದ ಹೊಂದಿಕೆಯನ್ನು ಎಳೆದುಕೊಂಡು ಬರುವೆನು. ಬಾರದಿದ್ದಲ್ಲಿ ಅವನು ತುಂಡು ತುಂಡು ಮಾಡಿ ಈ ಮುಖಾಂತರಗಳಿಗೆ ಉಣಬಡಿಸುವನು. ಇದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ ದಾಸ, ಚಿಂತಿಸಬೇಕಲ್ಲ. ಅಯ್ಯನಿಂದರಳಲೆ
ಧರುಣಿಯ ಬಳಲುವುದೇ ತಕ್ಕೆ ನೀನಿ ಪರಿ ರುದ್ರಾಸುರ ಬಳಲುವುದೇ ತಕ್ಕೆ ನೀನಿ ಪರಿ ತಳ್ಳಗುವುದು ಇಳಿಯವನಿದ್ದು ಏನಾಗೆ ರುದ್ರಾಸ ನೀನು ಹೋಗುವುದು ಬೇಡ, ನಾನೇ ಹೋಗಿ ಆ ಮದನಗಳನ್ನು ಎಳೆದುಕೊಂಡು ಬರಬೇಕು. ಮಾವ, ನೀವೇ ಇಷ್ಟು ಆತುರವಾಗಿರುವಲ್ಲಿ ನಾನೇಕೆ ಬೇಡವೆಂದು ಆಗಬಹುದು. ಹೋಗಿ ಬಾ ಮಾವ. ಮೂರು ಲೋಕದ ಒಡೆಯ ಸಮೀಕರ ಮಾವನನ್ನು ಲೋಕಕ್ಕೆ. ನಾದವನ ವಿಚಾರ ಈ ಮಹಿಷಾಸುರನ ಅಳಿಯಲೇ ಜಗತ್ತಿಗೆ ಒಡೆಯ ಹೋಗಿ ಬಾ ಮಾವ. ದಿಗ್ವಿಜಯಶಾಲಿಯಾಗಿ ತಿರುಗು. ನಿನಗೆ ಗಂಡು ವಿಜಯವಾಗಿ ವಿಜಯ ದುಂದು ಮೇಳಲಿ ತಿರುಗು. ಹೊರಡುವೆನು ರುದ್ರಾಸುರ, ಹೊರಡುವೆನು. ದಾನವರ ಕೀರ್ತಿ ಪತಾಕೆಯನ್ನು ದಿಗ್ದಿಗಂತಕ್ಕೂ ಹಾಡದಿದ್ದರೆ ಈ ಮಹಿಷನೇತಕ್ಕೆ ಮಹಿಷ್ಮಾವತಿ ಅರಸನೆಂದರೆ ತನಯನ ಕದಕುವನು ಕಾಲವನ ಕದಿದಿಡುವೆ ಬ್ರಹ್ಮಾಂಡ ಗೋಲಗವಂ ಹುಡಿಗೈವೇ ಚಕ್ಕದ ಪಥಕ್ಕೆ ಜಗದವನ ಸೂತ್ರಕ್ಕೆ ರುದ್ರಾಸುರ ಚಕ್ಕದ ಪಥಕ್ಕೆ ಜಗದವನ ಸೂತ್ರಕ್ಕೆ ಈ ಮಹಿಷಾಸುರನ ಶಕ್ತಿ ಬ್ರಹ್ಮಾಂಡ ಶಕ್ತಿ ಇದೋ ನಾನೀಗಲೇ ಹೇಳುವೆನು. ಈಗಲೇ ಪುರುಷನ ಮಹಿಷನ ಮದವೇರಿದ ದೈತ್ಯ ಸುರ ಕುಲವ ಬಾದೀಪ ಪರ ಪುರುಷನ ಮಹಿಷನ ವನ ಬಲ ರಣಗಿಸಿ ಕೆಣಗುವೆ ಇಂದಿಗೆ ವನ ಬಲ ರಣಗಿಸಿ ಪರಿಗಿಸುವೆ ಇಂದು ಸಮರದ ದೈತ್ಯನ ಉಂಡ ನೆನೆಸಿ ಮೆರವ ಆ ಮಂದಮತಿಯ ಬೆಳೆದು ಬ್ರಹ್ಮ ವಿಷ್ಣು ಮಹೇಶ್ವರರೇ, ಅದೋ ನೋಡಿ ಅಲ್ಲಿ ಅವನೊಬ್ಬ ರಾಕ್ಷಸನು ಬಹಳ ಆರ್ಭಟಿಸುತ್ತಾ ಬರುತ್ತಿರುವನು. ಅವನು ನಿಮ್ಮನ್ನೆಲ್ಲ ಸೆರೆ ಹಿಡಿದ ರಾಕ್ಷಸನೇನು ಅವನೇನು ನೋಡಿರಿ. ಜನನಿ, ಅಲ್ಲಿ ಬರುತ್ತಿರುವ ರಾಕ್ಷಸನು ಮಹಿಷಾಸುರನಂತೆ ಕಾಣುವನು. ಅವನು ಬಹಳ ಪರಾಕ್ರಮಿಯು ಮತ್ತು ಮಾಯಾವಿಯು. ಹೌದು ಜನನಿ, ಅಲ್ಲಿ ಬರುತ್ತಿರುವ ಪರಾಕ್ರಮಿಯು ಪೂರ್ವದಲ್ಲಿ ನನ್ನಿಂದಲೇ ವರವನ್ನು ಪಡೆದಿರುವನು. ಮಾತೆ, ಅವನು ರಕ್ತಬೀಜನಾದ ಮಾವನಾದ ಮಹಿಷಾಸುರನು. ಹಾಗಾದರೆ ನೀವುಗಳು ಹೆದರಬೇಡಿರಿ, ಅವನನ್ನು ಸಂಹರಿಸಿ ನಿಮಗೆಲ್ಲ ಆನಂದವನ್ನುಂಟು ಮಾಡಿದನು. ಚಂದನ ಕೊಂದದ ಮಳೆ ಚಂದನ ಕೊಂದನ ಮಳೆ
ನೀಚಳ ನಿನ್ನ ಚಂಡಿಯನ್ನು ಮೆರವ ನೀಚಳ ನಿನ್ನ ಚಂಡಿಯನ್ನು ಮೆರವ ನೀಚಳ ನಿನ್ನ ನುಂಡವನಿ ಕ್ಷಣ ಬಂದು ಗೈಯಲು ಬಂದ ಮಹಿಷ ಮಹಾರಾಜ ನೀನು ಯಾರು? ನಮ್ಮ ಚಂಡ ಚಾಮುಂಡರನ್ನು ಸಂಹರಿಸಿದನೆಂದು ಅಹಂಕಾರ ಪಡುತ್ತೀವ ದುರಾತ್ಮಳೆ. ನಿನ್ನನ್ನೀಗಲೂ ಸೀಳಿ ಬಿಡುವನು. ಈ ಆಗ ನಿನ್ನನ್ನು ಬಿಡಿಸಿಕೊಳ್ಳಲು ಯಾರು ಬರುತ್ತಾರೆ ನಾನು ನೋಡುವೆನು ದುರಾತ್ಮಳೆ. ಹೇ ಮಹಿಷಾಸುರನೇ, ದಕ್ಷ ಬ್ರಹ್ಮನ ವಂಶದನು ತೋರಿಸಬೇಡ. ಹಿಂದೆ ದಕ್ಷ ಬ್ರಹ್ಮನು ತನ್ನ ಪುತ್ರಿಯಾದ ಶ್ರೀಗೌರಿಯನ್ನು ಪರಮೇಶ್ವರನ್ ಕೊಟ್ಟು ಲಗ್ನ ಮಾಡಿದನು. ಹಳೆಯನಿಗೂ ಮಾವನಿಗೂ ಸ್ವಲ್ಪ ದ್ವೇಷವಿತ್ತು. ಅದಕ್ಕೋಸ್ಕರವಾಗಿ ಒಂದು ದಿನ ಯಜ್ಞ ಮಾಡಲು ಪ್ರಯತ್ನಿಸಿದ ದಕ್ಷನು ಸ್ವಾಮಿಗೆ ಅವಿರ್ಭಾಗವನ್ನು ಕೊಡದೆ ಕಾಲಾಗ್ನಿಯಿಂದ ದೇಹವನ್ನು ಛೇದಿಸಿಕೊಂಡು ಹೋದನು. ಹಾಗೆ ನೀನು ಸಹ ನನ್ನೊಡನೆ ದೇಹವನ್ನು ಛೇದಿಸಿಕೊಳ್ಳಬೇಡ. ಶರಣಾರ್ಥನಾಗಿ ನಿನ್ನನ್ನು ಶರಣಾಗತಿಯ ದುರಾತ್ಮ ಸ್ತ್ರೀಯರೇ, ಎಲ್ಲವೋ ಸುರರುಗಳೇ, ನೀವುಗಳು ನಮ್ಮನ್ನು ಜಯಿಸಲಾಗದೆ ಈ ದುರಾತ್ಮದ ಹಂಬಿಕೆಯನ್ನು ಹಿಂದಿಟ್ಟುಕೊಂಡು ಬಂದಿರುವರಾ? ಆಗಲಿ ಬನ್ನಿ, ನಿಮ್ಮನ್ನು ಈ ನಿಮ್ಮ ದೇವಿಯನ್ನು ಏಕಕಾಲದಲ್ಲಿ ಧ್ವಂಸ ಮಾಡುವೆನು. ಎಲ್ಲವೋ ಸ್ತ್ರೀಯರೇ, ನಿನ್ನಲ್ಲಿ ಪರಾಕ್ರಮವಿದ್ದರೆ ಬಾ ನನ್ನೊಡನೆ ಯುದ್ಧಕ್ಕೆ. ಆಮೇಲೆ ನಿನ್ನ ಪಾಡೇನಾಗುವುದು ನಾನು ನೋಡ್ತೀನಿ. ಕೆಲವೋ ಕೂಳನಾದ ರಾಕ್ಷಸನೇ, ಊದಿ ಬಡುಕ ಜಗಜ್ಜನನಿ ಆದಿಶಕ್ತಿಯ ಮುಂದೆ ನಿನ್ನ ನಿಮಗೆ ಹದಮ್ಮ ಕೋಣ ಸೀಳೆವೈ ನಿನ್ನ ರುಂಡ ಮುಂಡಗಳಲ್ಲ, ಸೀಳೆವೈ ನಿನ್ನ ರುಂಡ ಮುಂಡಗಳನ್ನು ದೇವಿಯ ಎದುರು ತಾತನು, ದೇವಿಯ ಎದುರು ತಾತನು ಬಪ್ಪನ ಮರಣ ಒದಗಿ ಬಂದಿದೆ, ಒದಗಿ ಬಂದಿದೆ ಕರ್ಮನ ನೀಡುವ ಕಾಲ ನಿಮಗೆ ಹದಮ್ಮ ಕೋಳು. ಇನ್ನು ಮುಂದೆ ನಿನ್ನ ವಿಧಾತ ನಿನ್ನ ಎತ್ತಕ್ಕೆ ನಿಲ್ಲು ದುರಾತ್ಮ, ಎತ್ತಕ್ಕೆ ನಿಲ್ಲು ಮರ ಅಂದ. ಪದ ಪದ ಬಿಡುಗನು ಬಗೆಯುವನು, ಪದ ಪದ ಬಿಡುಗನು ನಡಲಲ್ಲಿ ಬಗೆಯುವನು, ಅಡಿಯನ್ನೆಡಲು ಬಡಿಯುವನು, ನಡೆಯ ಬರವನ ಅಡಿಯುವನು, ಅಡಿಯನ್ನೆಡಲು ಬಡಿಯುವನು, ನಡೆಯ ಬರವನ ಅಡಿಯುವನು, ಪದ ಪದ ಬಿಡುಗನು ನಡಲಲ್ಲಿ ಬಗೆಯುವನು.
ಭ್ರಷ್ಟ, ನಿನ್ನೀಗಲ ಸೀಳಿ ಬಿಡುವೆನು. ಏನು ಹೇಳುವ ಅದಾಂದರೆ? ಕೆಲವೋ ಭ್ರಷ್ಟನೆ, ನಿನ್ನಂತ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿ ಕೊಡೆ ಹಿಡಿದನಂತೆ ಮಾತನಾಡಬೇಡ. ಹುಲಿಯ ಬಣ್ಣಕ್ಕೆ ನರಿ ಮೈ ಸುಟ್ಟುಕೊಂಡ ಹಾಗೆ ನನ್ನೊಡನೆ ಇದಕ್ಕೆ ಬಂದಿರುವೆಯಾ? ಕೇಳು, ಸಮಸ್ತವು ನನ್ನಿಂದಲೇ ಹುಟ್ಟಿತು, ಸಮಸ್ತವು ನನ್ನಲ್ಲಿಯೇ ವಾಸವಾಗಿದೆ, ಸಮಸ್ತವು ನನ್ನಿಂದಲೇ ನಾಶವಾಗುವುದು. ಈ ಪ್ರಪಂಚಕ್ಕೆ ಕಾರಣಳಾದ ನನ್ನ ಮಹಿಮೆಯನ್ನು ತಿಳಿಯದೆ ನೀನು ನನ್ನೊಡನೆ ಇದಕ್ಕೆ ಬಂದಿರುವೆಯಾ? ಬಾ, ನಿನ್ನ ನೀಗಲೇ ಈ ಶೀಳಿ ಈ ಭೂತಾಂಗಣಗಳಿಗೆ ಗುಣಪಡಿಸುವನು. ಏನು ಹೇಳುವೆ ಅದಮ್ಮ? ನಾನು ನೋಡಲು ಹೇಡಿಕುಲ ಅರವಚ್ಚಿ ಕುಲ ಅರವಚ್ಚಿ ಕುಲ ಅರವಚ್ಚಿ ಪಾಪಿಯಾದ ಬಾಲಕ್ಕೆ ಬಿಡದೆಯ. ಕೆಲವೋ ಮಹಿಷಾಸುರನೇ ಕೇಳು, ಅಕಾರಣಾತ್ ಪರಣ ವಿಗ್ರಹ ಪರದೇನೇ ಪರಯೋಕ್ಷಿತ ತಸ್ತುಹ ಸುಜನೇಶ್ವರ ವಿಷ್ಣು ಪ್ರಕೃತಿ ಸಿದ್ಧಿ ಮಹಿದುರಾತ್ಮಕ. ಈ ರೀತಿಯಾಗಿ ಕರುಣವಿಲ್ಲದೆ ಇರುವುದು, ಕಾರಣವಿಲ್ಲದೆ ಜಗಳಾಡುವುದು, ಪರಸ್ವತ್ತಿಗೂ ಪರಸ್ತ್ರೀಗೂ ಆಶೆ ಮಾಡುವವರ ಸಜ್ಜನರ ಮಾತನ್ನು ಗ್ರಹಿಸದೆ ಇರುವುದು, ಇವುಗಳೆಲ್ಲವೂ ದುರ್ಜನರಿಗೆ ಸ್ವಾಭಾವಿಕವಾಗುವುದು. ಆದ್ದರಿಂದ ನೀವು ದುರ್ಜನರು, ನಿಮಗೆ ನೀತಿ ಹೇಳಿದ್ರೆ ಕೇಳುವುದಿಲ್ಲ. ಇದೋ ಈ ಅಸ್ತ್ರದಿಂದ ಶೀಳಿ ಬಿಡೋನು. ಏನು ಹೇಳುವೇಗಮ್ಮ? ಭ್ರಷ್ಟಳಿ, ನೀನು ಸಹಜಾದರೆ ಈ ಗದಾ ಪ್ರಹಾರವನ್ನು ಸಹಿಸಿಕೋ ದುರಾತ್ಮಳೆ. ಈಗ ಈ ಭ್ರಷ್ಟಳು ಮೂರ್ಛೆ ಹೋದಳು. ಇನ್ನು ಅಧಮರಾದ ಈ ಸುರರುಗಳನ್ನು ಏಕಕಾಲದಲ್ಲಿ ಧ್ವಂಸ ಮಾಡುವೆನು. ಎಲ್ಲವೋ ಸುರರುಗಳೇ, ನೋಡಿಕೊಳ್ಳಿ ನಿಮ್ಮ ದೇವಿಯ ಗತಿ ಏನಾಗಿತ್ತೆಂತ. ನಿಮ್ಮನ್ನೆಲ್ಲ ಈ ಕ್ಷಣದಲ್ಲಿ ತರಗೆಲೆಗಳಂತೆ ತೂರಿ ಬಿಡುವೆನು. ಆ ಸುರರುಗಳೇ, ಇದ್ದಕ್ಕೆ ನಿಮ್ಮ ಅಂದರೆ ಸ್ವಾರ್ಥ ತಪ್ಪಿದ ನೀವು ಐಶ್ವರ್ಯ ದುರ್ವಿಧರ್ತರ ಬೆನ್ನೆಲ್ಲ ಧೂಮ ಧೂಳಿಡುವ ಕಾಲ ಹತ್ತಿರ ಬಂದಿದೆ. ಬುದ್ಧಿ ಬಂದಿರ ಬದುಕಿರ ನಿನ್ನಲ್ಲಿ ಗೋಡುವಿರೋ. ದಾನವರ ಏನು ದಾನವರ ಏನು ದಾನವ ಬಂಧುಗಳಿರ ಯಾರ ಎದುರಾದಡೀಗ ನಿಮಗಿದೆಯ ಶಾಂತಿ ಎನ್ನಡಲ ನೆನಪಿಡಿರೋ ಈ ಮಹಿಷನ ಮಾತಾ. ಎಲ್ಲವೋ ಮಧುಗುಡಿಕರಾದ ರಾಕ್ಷಸ, ಸ್ವಲ್ಪ ನಿಲ್ಲು. ಎಲ್ಲವೋ ಕಪಾಟಿ, ದುರಾಚಾರಿ ಚೀಚೆ
ಕಾಲ ಸಂಪಳವನ್ನು ಕೇಳಿ ಎಲ್ಲೋ ಓಡಿ ಕ್ಷೀರಸಾಗರವ ಕಲೆಯನು ಸಿಕ್ಕಿರುವೆ ಮದಾಂಧದಿಂದ ನಮ್ಮ ಕೈಗೆ. ಇಂದು ಯುದ್ಧದ ರಣದಾಹವನ್ನು ತೀರಿಸಿಕೊಳ್ಳನು. ಯುದ್ಧಕ್ಕೆ ನಿಲ್ಲ ಮದಾಂಧ. ಕೆಲವೋ ದುರಾತ್ಮ, ನಮ್ಮ ಜಗಜ್ಜನನಿಯಾದ ಆದಿಶಕ್ತಿಯನ್ನು ಮೋಕ್ಷಕ್ಕೆರವೇನೆಂದು ಅಹಂಕಾರ ಪಡಬೇಡ ದುಷ್ಟ. ನಿನ್ನ ನೀಗಲೇ ಈ ನನ್ನ ಸುದರ್ಶನ ಚಕ್ರದಿಂದ ಸೀಳಿ ಬಿಡುವೆನು ದುರಾತ್ಮ. ಹತ್ತಿನ ಗಾಳಿಯಿಂದ ಆನಿನ ಚಕ್ರವೇನು ಮಾಡುವುದು. ಯುದ್ಧಕ್ಕೆ ನಿಲ್ಲು. ದುರಾತ್ಮನನ್ನು ನಾನು ಸಂಹರಿಸುವೆನು. ದುರಾತ್ಮ ಎಲ್ಲ ಮದಾಂಧ ಇದ್ದಾಗಿದೆ. ನರಹರಿಯ ಕೇಳು ಬೇಳುವೆ ಹಜಗರ ಜಗದೇ ಕವೀರ ಸುಗುಣ ಕರನೆ ಜಗಕದಿಕವಾದ ದ್ವಾರಕ ಜಗಕದಿಕವಾದ ದ್ವಾರಕ ಮೂರ್ಛೆ ತಾಳಲು ಒಪ್ಪಬೇಕೆ ನಿಮಗೆ. ಪರಮಾತ್ಮ, ಸ್ವಲ್ಪ ದೇಹಾಯಾಸದಿಂದ ಮಲಗಿದ ಮಾತ್ರಕ್ಕೆ ನಿನಗೇಕೆಷ್ಟು ಕೋಪ? ಶಾಂತನಾಗು. ನನಗೂ ಸಹ ಈ ರೂಪಿನಲ್ಲಿ ಇವನನ್ನು ಸಂಹಾರ ಮಾಡಲು ಬಹಳ ಕಷ್ಟ. ಆದ್ದರಿಂದ ಈ ಭೂಲೋಕ ನುಂಗುವ ಪಾತಾಳ ಚೌಡೇಶ್ವರ ರೂಪವನ್ನು ತಾಳುತ್ತೇನೆ. ನೀವುಗಳೆಲ್ಲರೂ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿಬಿಟ್ಟೆ. ನಿನ್ನನ್ನು ಈ ರೂಪಿನಲ್ಲಿ ಸಂಹಾರ ಮಾಡಲು ಬಹಳ ಕಷ್ಟವಾಯಿತು. ಆದ್ದರಿಂದ ನೀನು ಯಾವ ರೂಪವನ್ನು ತಾಳಿದೆ ಮತಾಂಧ. ಯುದ್ಧಕ್ಕೆ ನಿಲ್ಲು ದುರಾತ್ಮಗ. ಪತಕಿಲ್ಲಲ್ಲ ಜಿಕ್ಕಲದೆ ತದುಕನಿಲ್ಲಲ್ಲ ಜಿಕ್ಕಲದೆ ಪತಕಿಲ್ಲಲ್ಲ ಜಿಕ್ಕಲದೆ ತದುಕನಿಲ್ಲಲ್ಲ ಜಿಕ್ಕಲದೆ ಅದರವ ತಕ್ಕಲಿಲ್ಲದಿಗ ಉದವತ್ತಿದೆ ನೋಡಿದಗ ಅದರವ ತಕ್ಕಲಿಲ್ಲದಿಗ ಉದವತ್ತಿದೆ ನೋಡಿದಗ ಪತಕಿಲ್ಲಲ್ಲ ಜಿಕ್ಕಲದೆ ತದುಕನಿಲ್ಲಲ್ಲ ಜಿಕ್ಕಲದೆ ಬ್ರಹ್ಮ ವಿಷ್ಣು ಮಹೇಶ್ವರರೇ, ಕಣ್ಣುಗಳನ್ನು ಬಿಡಿರಿ. ಸುಂದರ ರೂಪಿನಲ್ಲಿರ್ತೇನೆ. ಇಲ್ಲಿ ಸತ್ತು ಬಿದ್ದರು ಅದಮನ್ನು ನೋಡಿ ಸಂತೋಷ ಪಡಿರಿ. ಜನನಿ, ಕಟ್ಟದಂತೆ ಬಿದ್ದಿರುವ ಈ ರಾಕ್ಷಸನು ಪ್ರಪಂಚವೇ ತಲೆ ಕೆಳಗಾದರೂ ಬೇರೆಯವರಿಂದ ಮರಣವಾಗುತ್ತಿರಲಿಲ್ಲ. ಆದಿಶಕ್ತಿಯಾದ ನೀನು ಈತನನ್ನು ಸಂಹರಿಸಿ ನಮ್ಮನ್ನೆಲ್ಲ ಕಾಪಾಡಿದೆ ತಾಯಿ. ಈ ಉದ್ದಾಟ ಪರಾಕ್ರಮಿಯನ್ನು ಸಂಹರಿಸಿ ನಮಗೆಲ್ಲ ಆನಂದ ಉಂಟು ಮಾಡಿದೆ. ತಾಯೇ, ಇಂಥ ಮಾಯಾವಿಯಾದ ನಿಮ್ಮಿಂದ ಸಂಹಾರ ನಮ್ಮಂತ ಅಲ್ಪರಿಂದ ಸಾಧ್ಯವೇ? ಪರಮಾತ್ಮ, ಇಲ್ಲಿಗೆ ಬಹುಜನ ದೈತ್ಯರನ್ನು ಸಂಹಾರ ಮಾಡಿದ್ದಾಯ್ತು. ಇನ್ನು ದೈತ್ಯರು ಇರಬಹುದಲ್ಲವೇ? ಜನನಿ, ಆ ರಾಕ್ಷಸ ಕುಲತಿಲಕನಾದ ರಕ್ತ ಬೀಜನು ಇದ್ದೇರುವನಲ್ಲ. ನಾರಾಯಣ ಶಕ್ತಿ ರೂಪಿನಿಂದ ಸುಗ್ರೀವನನ್ನು ಸಂಹರಿಸಿದೆ. ಚಂಡಿ ಚಾಮುಂಡಿ ರೂಪಿನಿಂದ ಚಂಡಾ ಚಾಮುಂಡರನ್ನು ಸಂಹರಿಸಿದೆ. ಈ ಮಹಿಷಾಸುರನ್ನು ಮಾತ್ರ ಪಾತಾಳ ಚೌಡೇಶ್ವರ ರೂಪವನ್ನು ತಾಳಿ ಸಂಹರಿಸಿದೆ. ಇಂತಹ ವ್ಯಭಿಚಾರಿಯಾದ ರಾಕ್ಷಸರಿಗೆ ಈ ಪರಮೇಶ್ವರನು ಇಂಥ ವರಗಳನ್ನು ಕೊಡಬಹುದೇ? ಜನನಿ,
ಹಿಂದೆ ಇವರಂತೆ ಉದಟ ಪರಾಕ್ರಮಿಗಳೆನಿಸಿದ್ದ ರಾಕ್ಷಸರನ್ನು ನಾನು ಸಂಹರಿಸಿ ಇನ್ನು ಮುಂದೆ ಇಂತಹ ರಾಕ್ಷಸರಿಗೆ ವರಗಳನ್ನು ಕೊಡಬೇಡ ಎಂದು ಎಷ್ಟು ಪರಿವಾಗಿ ಹೇಳಿದರು. ಈ ಪರಮೇಶ್ವರನು ವರಗಳನ್ನು ಕೊಡುತ್ತಲೇ ಇರುವನು. ನಾ ಏನು ಮಾಡಲಿ ತಾಯಿ? ಜನನಿ ಜಗನ್ಮೋಹಿನಿ ಅಭಯ ಪ್ರದಾಯಿನಿ ಚಾಮುಂಡೇಶ್ವರಿ ಭುವನ ಜನನಿ ಜಗನ್ಮೋಹಿನಿ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ಹೌದು ಜನನಿ, ಈ ಪಾಪಿಗಳಿಗೆ ವರವನ್ನು ಕೊಟ್ಟಿದ್ದು ತಪ್ಪು ಮಾಡಿದೆ. ನನ್ನ ತಪ್ಪನ್ನು ಕ್ಷಮಿಸಿ ಮತ್ತೆ ಅಂತ ವರಗಳನ್ನು ರಾಕ್ಷಸರಿಗೆ ಕೊಡೋದಿಲ್ಲ ತಾಯಿ. ವಾಸುದೇವ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ನನ್ನ ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಈಗ ನನ್ನ ಜಠರದಲ್ಲಿ ಜನಿಸಿದವರು ಹರಿಹರ ಬ್ರಹ್ಮರು ನೀವಲ್ಲವೇ? ನೀವು ಉದ್ದೇಶದ ಮೇಲೆ ಈ ಸಚರಾಚಾರವೆಲ್ಲವೂ ನಿರ್ಮಾಣವಾಯಿತು. ಪರಮಾತ್ಮ, ಅರಬ್ರಹ್ಮರಿಗಿಂತಲೂ ನೀನು ಬುದ್ಧಿಶಾಲಿಯು. ನಿನ್ನ ಮಾಯವನ್ನು ಎಷ್ಟು ಹೇಳಿದರೂ ಸಾಲದು ಕೃಷ್ಣ. ಕೆಲವೋ ಚಾರಣೆ, ಆದಿಶಕ್ತಿಯು ಮಹಿಷಾಸುರನನ್ನು ಸಂಹರಿಸಲೆಂದು ಆ ರಕ್ತಬೀಜನಿಗೆ ತಿಳಿಸು. ನಕ್ಲಾ ಮಕ್ಕಳ ಹೇಳ ನಕ್ಲ ಹೋದ ಬಾರಪ್ಪ ಕ್ವಾಣ ಬಿದ್ದೈತೆ. ಔಷಧಿ ಬಿದ್ದು ಬಂದು ಹಿಡ್ಕೊಂಡ್ಬಂದ್ಬಿಟ್ಟು ಅಬ್ಬಬ್ಬಬ್ಬ. ಓತು ಅದು ಓತು ತಿಂಬ ಜೇಟಲ್ಲ ಕೂಳ ತುತ್ತು ಅನ್ನ ತಿನ್ನೋಕೆ ಇದರಲ್ಲಿ ನಿನ್ನ ಹೊಸ ಆಡ್ಬೇಕು. ಅಳಬ ನೀನು ಹೋಗಿ ಹೇಳು. ಅನ್ನ ತಿನ್ನೋಕೆ ಅವ ಹಾಡು ಬಂದ್ರೆ ಆಡ್ಬೇಕು, ಬಂದ್ರೆ ಯಾಕೆ ಹೆಂಗೈತೆ ಹಾಡು ಆಡಕ್ಕೆ? ಆ ಅಂಬಿಕೆಯನ್ನು ಸಂಹರಿಸಿ ಬರುತ್ತೇನೆಂದು ಹೋದ.
ನಮ್ಮ ಮಾವನಾದ ಮಹಿಷಾಸುರನು ಇದುವರೆಗೂ ಬಾರಲೇ ಇಲ್ಲ. ಕಾರಣವೇನಿದೆ? ಈ ದಿವಸ ನಮ್ಮ ಮಾವನವರು ಆ ಅಂಬಿಕೆಯನ್ನು ಸಂಹರಿಸೇ ಇರಬೇಕು. ನಮ್ಮ ಮಾವನಾದ ಮಹಿಷಾಸುರನೆಂದರೇನು ಸಾಮಾನ್ಯದವನು. ಇಂದಿಗೆ ಆ ಸ್ತ್ರೀಯರ ತೊಂದರೆ ನಿವಾರಣೆಯಾದಂತೆ ಸರಿ. ಇಷ್ಟರಲ್ಲೇ ನಮ್ಮ ಮಾವನ ಶುಭವಾರ್ತೆಯನ್ನು ತಂದೆ ತರುವುದು. ಯಾರವರು? ಚಾರನೆ ಸಮಾಚಾರ. ಸಮಾಚಾರದ ಕಣಪ್ಪ ನಿಮ್ಮ ಏನು? ನಮ್ಮ ಮಾವನ ಸಮಾಚಾರ. ಸಮಾಚಾರ ನಮ್ಮ ಮಾವನೆಂದರೇನು ಸಾಮಾನ್ಯ? ಬಿಡು, ನೀನು ಹೇಳಕ್ಕಾಗಲ್ಲ ಬಿಡು. ಬರೇ ಒಂಡಿ ಕುಡ್ದಿತ್ತು, ಬರೇ ಒಂಡಿ ಕುಡ್ದಿತ್ತು. ಏನ್ ಬೇರೆ ಮನೆಗಿತ್ತು. ಸರಿ, ಮುಂದೇನಾಯ್ತು? ಮುಂದಿನೇನಿಲ್ಲ. ನಿಮ್ಮ ಮಾವನಾದ ಮಹಿಷಾಸುರನು ಯುದ್ಧ ಅಷ್ಟೊಂದು ಪರಾಕ್ರಮದಿಂದ ಹೋರಾಡ. ಎರಡು ನಮ್ಮ ಮಾವನೆಂದರೇನು ಸಾಮಾನ್ಯದವನೇ? ಇಲ್ಲಪ್ಪ, ಸಾಮಾನ್ಯನಲ್ಲ. ಅದೇನು ಹಿಂಗೆ ಯುದ್ಧ, ಆಮೇಲೆ ಹಿಂಗೆ ಯುದ್ಧ. ಅಷ್ಟೊಂದು ಪರಾಕ್ರಮದಿಂದ ಹೆಂಗ ಎತ್ತಿದ್ದ ಮಾಡ್ತಿದ್ದ. ಫಲ 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 ಮಹಿಷಾಸುರ ಯುದ್ಧ ಮಾಡ್ತಿದ್ದ. ಸರಿ, ಮುಂದೇನಾಯ್ತು? ಮುಂದಿನೇನಿಲ್ಲ. ಅದೇ ಅವ್ನ ಕೈಯಾಗಿತ್ತಲ್ಲ, ಏನು? ಅದನ್ನ ತಗೊಂಡ ಫಲ ನಮ್ಮ ಮಹಿಷಾಸುರನೆಂದರೇನು ಸಾಮಾನ್ಯದವನು. ಅಷ್ಟೊಂದು ಪರಾಕ್ರಮದಿಂದ ಅಷ್ಟೊಂದು ಪರಾಕ್ರಮದಿಂದ ಹೋರಾಡಿಬಿಟ್ಟ. ಸರಿ, ಏನು? ಆ ಸ್ತ್ರೀಗಳನ್ನು ಮೂರ್ಛೆ ಕೆಡವಿದ್ದ. ಎಳಿವಾಗ್ಬಿಟ್ಟ. ಸರಿ, ಮುಂದೇನಾಯ್ತು? ಮುಂದಿನೇನಿಲ್ಲ. ಕಿಸ್ತಪ್ಪ ಕೈಯಾಗಿತ್ತಲ್ಲ ಚಕ್ರ. ಏನು? ಹರಿಯಪ್ಪ ಹರಿಯಪ್ಪ ಚಕ್ರ, ಸುದರ್ಶನ ಚಕ್ರ. ಅದೇ ನೋಡಪ್ಪ. ಆಯಪ್ಪ ಹಿಡ್ಕೊಂಡು ಆಯಪ್ಪನ ಮೇಲೆ ಹೋಗ್ಬಿಟ್ಟ. ಆ ಹರಿಯ ಒಡನೆ ಹೋರಾಡಿದನೆ. ಹೋರಾಡಿಬಿಟ್ಟ. ಕಳ್ಳ ಹರಿ ಆ ಹರಿಯನ್ನು ಸಹ ಸಂಹರಿಸಿದನೆ. ಸಂಹರಿಸಬೇಕಾಗಿತ್ತು. ಸರಿ, ಮುಂದೇನಾಯ್ತು? ಅಷ್ಟ್ರಾಗ ಆ ಅಮ್ಮ ಕುಂತಿದ್ದಲ್ಲ, ಹಿಂಗೊಂದು ಎದ್ದು ಬಿಟ್ರು. ಮತ್ತೆ ಎದ್ದ. ಸರಿ, ಮುಂದೇನಾಯ್ತು? ಮುಂದಿನೇನಿಲ್ಲಪ್ಪ. ಪಕ್ಕದಾಗ 3-4 ಕಡ್ಡಿ ಹಿಡ್ಕೊಂಡು ನಿಂತಿದ್ದ. ಏನು? ಅದೇ ತ್ರಿಶೂಲವೇ? ಅದೇ 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 ಆಯಮ್ಮ ಆ ಪರಮೇಶ್ವರನೊಡನೆ ಹೋರಾಡಿದರೆ. ಪರಮೇಶ್ವರ ಅಲ್ಲಪ್ಪ, ಆಯಂ ಕೊಡಿಕೊಂಡು ಎದ್ದಳ ಕಿತ್ಕೊಂಡು. ಏನು? ಹಿಡ್ಕೊಂಡಿತ್ತು. ಆ ಸ್ತ್ರೀಯರಿಂದ. ಹೆಂಗ್ ಹಿಡ್ಕೊಂಡು? ಸರಿ, ಮುಂದೇನಾಯ್ತು? ಮುಂದೇನಿಲ್ಲ. 3-4 ಕಡ್ಡಿ ತಗೊಂಡು ಏನು? ಆ ಸ್ತ್ರೀಯಳಿಗೂ ನಮ್ಮ ಮಹಿಷಾಸುರನಿಗೂ ಮತ್ತೆ ಯುದ್ಧ ನಡೆಯುತ್ತೆ. ಸಿಕ್ಕಾಬಟ್ಟೆ ನಡೀತಿಂಗ. ನಮ್ಮ ಮಹಿಷಾಸುರನು ಹತನಾದ. ವರಪುತ್ರ ಭವ ಮಹಿಷಾಸುರ ದೇವತೆಗಳಿಗೆ ನಿಮ್ಮ ಸ್ವಪ್ನವಾಗಿದ್ದ ನೀರಿಗೆ ಮಾಡಬೇಕು. ಈ ಅವಮಾನವನ್ನು ಹೇಗೆ ಸಹಿಸಲಿ? ಸಹಿಸುವುದೇ ಈ ಪರಿಸೋಗವ. ಮಹಿಷಾಸುರ, ನಾನ್ ರಾಜ, ನಿನ್ ಮಂತ್ರಿ. ಮಹಾರಾಜ ಭವ ಮಹಿಷಾಸುರ ರಣದೊಳು ಮಾರಿಯು ಮಾವ ಮಹಿಷಾಸುರ.
ಎಂಥ ವಿಪತ್ತು ಬಂದೊದಗಿತು. ಬೇಡಪ್ಪ ಬೇಡ ಕಣೋ, ನನ್ನ ಮಾವನು ಸಹ ಹತನಾದನು. ನಾವಿದ್ದೀವಲ್ಲಪ್ಪ. ಅವನೇ ಸತ್ತ ಮೇಲೆ ನಮ್ಮಗಳ ಪಾಡವೇನು? ನಾವು ಹೋಗ್ತೀವಿ ಬಿಡು. ನಮ್ಮ ವಂಶಕ್ಕೆ ಏನೋ ಕೆಡುಗಾಲ ಬಂದೊದಗಿದಂತೆ ಕಾಣಬರುತ್ತಿದೆಯಲ್ಲ. ಜಗದೀಶ, ನೀನು ಕೊಟ್ಟ ವರಮಲವು ಇಂದಿಗೆ ನಿಷ್ಪ್ರಯೋಜನವಾಯಿತು. ಉರಿಸಿಟ್ಟಳು ಎನ್ನ ಕುಲವನು ತರಿದಳು ಮಾವ ಮೈಸ ಸುಗ್ರೀವನ. ಜಗದೀಶ, ಅಯ್ಯೋ ತರೆಯಳು ನಾನೆಂದು ಬಾಳಲಿ, ತರೆಯಳು ನಾನೆಂದು ಬಾಳಲಿ, ಉರಿಯುವುದು ಎನ್ನಡಲು ಕಾಳನಾದನು ಮರನೇ. ಜಗದೀಶ, ಆ ಅಲ್ಪಳಾದ ಸ್ತ್ರೀಗಳಿಗೆ ಇಷ್ಟೊಂದು ಪರಾಕ್ರಮ. ನಮ್ಮ ಸುಗ್ರೀವ, ಚಂಡ, ಚಾಮುಂಡ, ಮಹಿಷಾಸುರ ಮೊದಲಾದವರೇ ಆತರಾದ ಮೇಲೆ ಇನ್ನು ನಮ್ಮಗಳ ಪಾಡೆ. ಆ ಅಲ್ಪಳಾದ ಸ್ತ್ರೀಗಳಿಗೆ ಇಷ್ಟೊಂದು ಪರಾಕ್ರಮ. ಇನ್ನು ಈ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳು? ಪ್ರಭು, ವಿತರಣ ಅಂದು ಹೇಳಿದ ಮಾತ ಕೇಳದೆ ಇಂದಿಗಾದರೂ ತಿಳಿದಿಲ್ಲಿ ಕ್ಷಮೆಯ ಪುಣೆ ಬೇಡಿಕೋ ಅಂಬಿಕೆಯ ಶಕ್ತಿಯನ್ನ. ಮಂತ್ರಿ ಪ್ರಭು, ಪ್ರಭು, ಪ್ರಚಂಡ ಫಲಾಕ್ರಮಿಗಳಾದ ಸುಗ್ರೀವ, ಚಂಡ, ಚಾಮುಂಡ, ಶುಂಭ, ನಿಶುಂಭರೇ ಸಹ ಆದವರಾದ ಮೇಲೆ ಆ ದೇವಿಯ ಪರಾಕ್ರಮವನ್ನು ಹೇಳುವುದು ನೀನು. ಅಲ್ಲದೆ ಅವರಿಗೆ ಬೆಂಬಲವಾಗಿ ನಿಂತಿರುವಾಗ ಆ ಜಗದಾಂಬಿಕೆಯನ್ನು ಕೊಲ್ಲಲು ಸಾಧ್ಯವೇ? ಇಲ್ಲ. ಈಗಲಾದ ನನ್ನ ಮಾತನ್ನು ಕೇಳಿ ಆಕೆಗೆ ಶರಣಗತಾಳ ಹಿಡಿದು ಸೆಳೆತರುವೆ ಗತಿಯಳುನ ಹತವರ್ಣ ಸಾಮರ್ಥ್ಯ ದಿನ, ಹತವರ್ಣ ಸಾಮರ್ಥ್ಯ ದಿನ ಸತಿಯಾದ ಗೊಳಿಸಿ ಬರುವೆ ಗತಿಯಳುನ. ಯಾವ ಉಪಾಯದಿಂದಲಾದರೂ ಆ ಭ್ರಷ್ಟರನ್ನು, ಅವಳಿಗೆ ಸಹಾಯಕರವಾಗಿ ಬಂದಿರುವ ದ್ವಿಜರನ್ನು ಸಂಹರಿಸುವ ಪ್ರಯತ್ನ ಮಾಡುವುದನ್ನು ಬಿಟ್ಟು ಆಕೆಗೆ ಶರಣಾಗತ ಎಂದು ಹೇಳ್ತೇವೆ. ಹೇಳಿ, ನಾನೇ ಹೋಗಿ ಆ ಭ್ರಷ್ಟರನ್ನು ಸಂಹರಿಸಿದರು. ನಾನು ಬರುವವರೆಗೂ ಈ ರಾಜಭಾರವನ್ನು ನೋಡಿಕೊಂಡು ತಿಳಿಯಿತೋ? ಮಹಾಪ್ರಭು, ನನಗೆ ತಕ್ಕ ವಿಚಾರ ನಾನು ಯಾವುದು ನೋಡಿಕೊಳ್ಳಲ್ಲ. ನಾನು ಇರುವುದಿಲ್ಲ. ನಮ್ಮ ಚುಮ್ಮಾನಿ ಸುಬ್ಬರನ್ನು ಬರ ಹೇಳು. ಆಯ್ತಪ್ಪ, ಅವ್ರಿಬ್ಬರನ್ನ ಕರ್ಕೊಂಬಂದು ಬಿಡ್ತೀವಿ. ಅದೇನೇನು ಮಾಡ್ಬೇಕಂತ ಇದೆಲ್ಲ ಮಾಡಿ ನಮ್ಮ ಕೈಗೆ ರಾಜ್ಯಭಾರ ಕೊಟ್ಬಿಡು. ಏನು ಮುಕ್ಲ? ಒಂದು ಹೊಸಳ್ಳಾಗೈತೆ, ಒಂದು ಇಲ್ಲಿ ಒಂದಾಗೈತೆ. ಅವು ಎಲ್ಲಿದೆ ಯಾವ ಕಡೆಗೆ ಹೋಗ್ತಿ ಹೇಳು? ನಾನು ಈ ಕಡೆಗೆ ಹೋಗ್ತೀನಿ. ಹೊಸಳಕ್ಕೆ ಹೋಗ್ತೀವಿ. ನಮ್ಮಲ್ಲಿದ್ದೆ ಸ್ವಲ್ಪ ಕಷ್ಟ ಕಣಪ್ಪ. ಅದೊಂದು ಇದು ಏನು ಔಷಧಿ ತಿರ್ಕೊಂಡ್ಬಿಡ್ತೀನಿ. ಬಾ, ಒಂದು ಎಂಥದ್ದು ಜಡ್ಗ ಟಿವಿ ಎಸ್ ಐತೆ, ತಗೊಂಡೋಗಿ ಬಿಡ್ತೀನಿ. ಕರ್ಕೊಂಬರ. ಸರಿ ಅಪ್ಪ.
ಶುಂಭಾನಿಶುಭರೇ, ನಿಮಗೆ ಮಂಗಳವಾದ. ಪ್ರಭು, ನಮ್ಮನ್ನು ಇಷ್ಟು ಹತ್ತಿರದಿಂದ ಕರೆಸಲು ಕಾರಣ ತಮಗೆ ಅಂತಹ ತೊಂದರೆ ಏನಾದರೂ ಬಂದಿರುವುದೇ? ಧೀರರು, ಶೂರರು, ಅರಿಕುಲ ಕುಟವರು ಆದ ನಾವಿರುವಲ್ಲಿ ನಿಮಗೆ ಚಿಂತೆ ಎಂದರೆ ವಿಷಯವೇನೆಂಬುದನ್ನು ತಿಳಿಸಿ ನಮಗೆ ಅನುಜ್ಞೆಯನ್ನು ಕೊಡು. ನಾವೀಗ ಹೊರಡುವೆವು. ಪ್ರಭು, ನಮ್ಮನ್ನು ಇಷ್ಟು ಆತುರದಿಂದ ಕರೆಸಲು ಕಾರಣವೇನು? ಯಾರಾದರೂ ಹರಿಹರ ಬ್ರಹ್ಮಾದಿ ಜೀವಿದರಿಂದೇನಾದರೂ ತೊಂದರೆ ಬಂದಿರುವುದೇ? ಸ್ವಲ್ಪವೂ ಅನುಮಾನ ಪಡೆದೆ ನಮಗೆ ತಿಳಿಸಿ. ಶುಂಭಾನಿಶುಭರೇ, ರಾಜೇಂದ್ರ, ಹೌದು, ರಾಜೇಂದ್ರ, ರಾಜೇಂದ್ರ, ಸುಗ್ರೀವ ಚಂಡ ಚಾಂಡ ವೈಷ ಮೊದಲಾದವರ ಶುಂಭಾನಿಶುಭರೇ, ರಾಜೇಂದ್ರನೇ, ಯಾವ ಆದಿಶಕ್ತಿ ಎಂಬ ಸ್ತ್ರೀಗಳು ನಮ್ಮ ಉದ್ಯಾನವನಕ್ಕೆ ಬಂದು ವನವನ್ನು, ವನಪಾಲಕರನ್ನು ಮತ್ತು ಘನ ಪರಾಕ್ರಮಿಯಾದ ಸುಗ್ರೀವ, ಚಂಡ, ಚಾಮುಂಡ, ಮಹಿಷಾಸುರ ಮೊದಲಾದವರನ್ನೆಲ್ಲ ಸಮರ್ಚಿ ಮಧೋನ್ಮತ್ತಳಾಗಿ ಮೆರೆತು ಆದ ಕಾರಣವೇ ನಿಮ್ಮನ್ನು ಕರೆಸಿದೆ. ಭಯಂಕರ ನೆನೆಸಿ ಈ ಚುಂಬನವನ್ನು ಪಡೆಯುವೆ, ಪಡೆಯುವೆ. ರಣಭಯಂಕರ ನೆನೆಸಿ ಈ ಚುಂಬನವನ್ನು ಪಡೆಯುವೆ, ಪಡೆಯುವೆ. ಅಡೆ ಅಡಿದು ರಣದೊಳಗೆ ಚಡಿಸುವೆನು ನಾನೀಗ. ಅಡೆ ಅಡಿದು ರಣದೊಳಗೆ ಚಡಿಸುವೆನು ನಾನೀಗ. ಏರಿ ಮದವೇರಿರುವ ರಣ ಚಂಡಿ ಅಂಬಿಕೆಯ. ಏರಿ ಮದವೇರಿರುವ ರಣ ಚಂಡಿ ಅಂಬಿಕೆ. ರಣಭಯಂಕರ ನೆನೆಸಿ ಈ ಚುಂಬನವನ್ನು ಪಡೆಯುವೆ, ಪಡೆಯುವೆ, ಪಡೆಯುವೆ. ರಾಜಾಂದ್ರನೇ, ಉಗುರಿಂದಾಗುವ ಕಾರ್ಯಕ್ಕೆ ಸಾಗವರೆ ಚಂದ್ರಾಯುಧವನ್ನು ತೆಗೆದಂತೆ ಆ ಅಲ್ಪ ಸ್ತ್ರೀಗಳಿಗೆ ಇಷ್ಟೊಂದು ಜನ ಬೇಕಿದೆ. ನನಗೆ ಅನುಜ್ಞೆಯನ್ನು ಕೊಡು. ಆ ವೇಗ ಹೊರಡುವನು. ಫಲ ಫಲ ಸಂವತ್ಸರ. ಅಂಬಿಕೆಯ ಕಾಲಂಡ ಬಲ ಮುರಿದು ಗಂಡಗಳ ತಂಡ ಈ ಕ್ಷಣದಿರಣದೊಳಗೆ, ಈ ಕ್ಷಣದಿರಣದೊಳಗೆ, ಈ ಕ್ಷಣದಿರಣದೊಳಗೆ ಪಾತಂಡಿ ಅಂಬಿಕೆಯ ಕಾಲಂಡ ಬಲ ಮುರಿದು ಗಂಡಗಳ ತಂಡ ಈ ಕ್ಷಣದಿರಣದೊಳಗೆ, ಈ ಕ್ಷಣದಿರಣದೊಳಗೆ ಆ ಹೇಳಿ ಹರಿಹರನ ಇದ್ದಡಿಸಿ ನಾನೆಲ್ಲ ಹರಿಹರರ ಇದ್ದಡಿಸಿರೋನು ನದಿ ಪಾಲಕರ ಮದ ಮುರಿವ ದೂರದೊಳಗೆ, ನದಿ ಪಾಲಕರ ಮದ ಮುರಿವ ದೂರದೊಳಗೆ ದೊಡ್ಡ ಬಲ ಮುರಿ ದೊಡ್ಡಗಳ ಚಂಡ ಈ ಕ್ಷಣದಿ ರಣದೊಳಗೆ, ಈ ಕ್ಷಣದಿ ರಣದೊಳಗೆ, ಈ ಕ್ಷಣದಿ ರಣದೊಳಗೆ. ರಾಮ, ಧೀರರು, ಶೂರರು, ಕುಲ ಪುಟಾರಾದ ನಾವಿರುವಲ್ಲಿ ನಿಮಗೆ ತೊಂದರೆ ಎಂದರೇನು? ನಮಗ ಅಪ್ಪಣೆಯನ್ನು ಕೊಡಿ, ನಾವೀಗಲೇ ಹೊರಡುವೆವು. ಶುಂಭಾನಿಶುಭರೇ, ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಇದೋ ನಿಮಗೆ ಅಪ್ಪಣೆಯನ್ನು ಕೊಟ್ಟರು, ಕೂಡಲೇ ಹೊರಡು. ನಿಶುಂಭ, ಆ ಹೊರಡು. ಸುಮ್ಮನೆ ಹೊರಡು. ಬ್ರಹ್ಮಾಂಡವನೊಳು
ಪರಾಭವಗಳಿಗೆ